ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ. ಹಾಗಿದ್ದಾಗೋಯ್ತು. ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ. ಪಾಪ ವಿದ್ಯೆ ತಲೆಗೆ ಹತ್ತಿಲ್ಲ ಅನ್ಸುತ್ತೆ. ಸರಿಯಾಗಿ ಸ್ಕೂಲ್ ಮನೆಗೆ ಹೋಗಿದ್ರೆ ಯಾಕೆ ಮೇಡಮ್ ಅವರೇ ಇದ್ದೇ ತಲೆಗತ್ತಲ್ಲ? ಆ ಫೀಸು ಈ ಫೀಸು ಅಂತ ಈ ಚಾಂಡಾಲ ಕೇಳ್ದಾಗೆಲ್ಲ ನನ್ನ ತಮ್ಮನ ನಿದ್ದೆಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಕಂತೆ ದುಡ್ಡು ಕಟ್ಟು ಕಳಿಸಿದ್ರೆ ಇವನು ಪುಂಡ್ರು ಪೋಖ್ರಿಗಳು ಸವಾಸ ಮಾಡಿದ್ದು ಅಲ್ಲದೆ ಹೆಣ್ಮಕ್ಳು ಮರ್ವಾದೆ ಕಳಿಯಕ್ಕೆ ಹೋಗಿದ್ನಂತೆ. ನಾನು ನೋಡಿದ್ರೆ ಇಡೀ ಹಳ್ಳಿನಾಗೆ ಹೆಣ್ಮಕ್ಳಿಗೆ ಮರ್ವಾದೆ ಕೊಡಬೇಕು ಅಂತ ಎಲ್ರಿಗೂ ಬುದ್ಧಿ ಹೇಳ್ಕೊಂಬರ್ತೀನಿ. ಆದರೆ ಇವನು ಅದನ್ನೆಲ್ಲ ಹಾಳು ಮಾಡ್ತಾವನೆ. ಸಾಕು, 8 ವರ್ಷದಿಂದ ಅವ್ವ ನಾನು ಇವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಸರಿಯಾದ ಚಪ್ಪಡಿ ಕಲ್ನೇ ಹೇಳ್ದ. ಯಾವುದೇ ಕಾರಣಕ್ಕೂ ಇವನು ಅಟ್ಟಿನಾಗಿದ್ದು ಈಗ ಡಾಕ್ಟರ್ ಆಗಿಲ್ವಲ್ಲ ಅಂತ ನಮ್ಮ ಅವ್ವ ಕೊರ್ಗಂಗೆ ಆಗ್ಬಾರ್ದು. ಹೋಗಲ್ಲ ಆಚೆ. ಅಲ್ಲ ಗೌಡ್ರೆ, ನೀವೇ ಹೀಗೆ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ಮನೆ ಬಿಟ್ಟು ಹೋಗು ಅಂದ್ರೆ ಅಪ್ಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಮುಂದೆ ಅವಕಾಶ ಕೊಟ್ಟು ನೋಡೋಣ. ಬದಲಾದ್ರೆ ಅತ್ತೆ ಆಸೆ ಪ್ರಕಾರನೇ ಅವ್ರಿಗೆ ಮದುವೆ ಮಾಡ್ಸೋಣ. ಇಲ್ಲ ಮೇಡಮ್ ಅವರೇ, ಇವ್ನು ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಅದು ಸಾಧ್ಯ. ಇದುವರೆಗೂ ಇವನ್ಗೆ ಓದಕ್ಕೆ ಮಾಡಿರೋ ಖರ್ಚನ್ನೆಲ್ಲ ಕೂಲಿ ಹಾಳಾಗಿ ದುಡ್ದು ತೀರ್ಸಿದ ಮ್ಯಾಕೆ ಇವನ್ ಲಗ್ನ. ಯೋ ಮಾವ, ಇದುವರೆಗೂ ಇವನ್ಗೆ ಓದಕ್ಕೆ ಏಟ್ ಖರ್ಚಾಗೈತೆ ಅಂತ ಈಗಲೇ ನನಗೆ ಗೊತ್ತಾಗ್ಬೇಕು. ಅಳಿಮಯ್ಯ, ಅದು ಎಲ್ಲ ಸೇರಿ ಒಂದು 2 ಲಕ್ಷ 3 ಲಕ್ಷ ಹೋಗಿರ್ಬೋದು. ಲೇ ಕಳ್ಮಾವ, ನನ್ನ ತಾವು ಬಂದು ಕಂತೆ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಈಗೊಂದು 2-3 ಲಕ್ಷ ರೂಪಾಯಿ ಅಂತ ಸುಳ್ಳು ಹೇಳಿಯಾ? ಲೇ, ಈಗ ನೀನು ದಿಟ ಹೇಳಲಿಲ್ಲ ಅಂದರೆ ಅವನ ಜೊತೆ ನಂಗೆ ನಿನ್ನೂ ಕೂಲಿ ಕ್ಯಾಮೆಗೆ ಹಾಕ್ಬೇಕಾಯ್ತದೆ. ತೆಪ್ಪಾಯ್ತು ಅಳಿಮಯ್ಯ, ಇದ್ಕಿತ್ತಂಗೆ ಕೇಳ್ಬಿಟ್ಟಲ್ಲ, ಗೊತ್ತಾಯ್ತಿಲ್ಲ. 1 ನಿಮಿಷ ಬಂದೇ ಇರಳಿಮಯ್ಯ. ರಂಗೇಗೌಡ, ಅದೇ ಅವನು ಆಗಾಗ ಬಂದು ಈಸ್ಕೊಂಡು ಹೋಗಿರೋದು, ಮತ್ತು ನನ್ನ ಕೈಲಿ ಕೊಟ್ಟು ಕಳಿಸಿರೋದು, ಆಮೇಲೆ ನಿಂತಾವು ಈಸ್ಕೊಂಡಿರೋದು ಎಲ್ಲ ಸೇರಿಸಿದ್ರೆ ಒಟ್ಟು 32 ಲಕ್ಷ ಆಯ್ತದೆ. ಲೇ ಕೇಳಿಸ್ಕೊಂಡೇನ್ಲ, ಆ ಹಣ ತೀರ್ಸೋವರೆಗೂ ನೀನು ಕೂಲಿ ಹಾಳಾಗಿ ದುಡ್ದು ತೋಟದ ಮನೇಲೇ ಇರಬೇಕು. ಅವನ ಆಸೆ ಈಡೇರಿಸದೆ ಮೋಸ ಮಾಡಿರೋ ಇವನ್ಗೆ ಅದೇ ತಕ್ಕ ಶಿಕ್ಷೆ. ನವಾಸ್ ಕಣವ, ಕಾಂಚನ ಎಲ್ಲ ಸ್ಥಾನನೂ ಟುಸ್ ಅನ್ನಿಸ್ಬಿಟ್ಟೆ ನೀನು. ನಿಜವಾಗ್ಲೂ ನೀನು ಈ ಅಟ್ಟಿನ ಆಳೋಕೆ ಅಂತಾನೆ ಹುಟ್ಟಿರೋದು. ಇವರೆಲ್ಲ ನಿನ್ನ ಕಾಲು ತೊಳೆದು ಆ ನೀರು ಕುಡಿಬೇಕು ಆಟಯ್ಯ. ಪಾಪ ಮಾವ, ಅವ್ರೀಗ ಹೈ ವೋಲ್ಟೇಜ್ ಶಾಕ್ ಹೊಡಿಸ್ಕೊಂಡು ಕಲ್ಲಾಗ್ಬಿಟ್ಟಿದ್ದಾರೆ. ನಾವು ಆಮೇಲೆ ಮಾತಾಡ್ಕೊಳ್ಳೋಣ ಬನ್ನಿ. ಅತ್ತೆ, ನೀವು ರೆಸ್ಟ್ ತಗೊಳ್ಳಿ.